ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಸೊ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಅಂದರೆ ಚೆನ್ನಾಗಿದ್ದೀರಾ ಅಂತ ಗೊತ್ತಿಲ್ಲ. ಸೊ ಇವತ್ತು ನಾವು ಒಬ್ರ ಜೊತೆ ಕಾಲಾಬ್ ಮಾಡ್ತಾ ಇದೀವಿ. ಅವ್ರು ಯಾರು ಅಂದರೆ ನಮ್ಮನೆಯ ಶಾಂತಮ್ಮ ಅವರು ಇಲ್ಲಿದ್ದಾರೆ. ನೀನು ಕರೆಕ್ಟಾಗಿ ಮಾಡಿ ನನ್ನ ಹೆಸರು ನೀಟಾಗಿ ಹೇಳಿ ಚೆನ್ನಾಗಿ ತೋರಿಸಿದ್ದೀರಾ ಮಾತ್ರ ಮಾಡು, ಏನಾದ್ರು ನಾನು ಮಾಡಲ್ಲ. ಇವರು ಪುಟ್ಟಿ ಅಕ್ಕ ಅಂತ ಬ್ಲಾಗಲ್ಲಿ ನೋಡಿರ್ತೀರಾ. ಇವ್ರು ನೋಡಿ ನಮ್ಮನೆ ಶಾಂತಮ್ಮ ಅವರು ಕೆಲಸ ಮಾಡೋ ಕಾಲೇಜ್ ಸ್ಟಾರ್ಟ್ ಮಾಡಿದ್ದಾರೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು, ವಿಡಿಯೋಸ್ ಮಾಡಬೇಡಿ. ಸೊ ನಾವಿಬ್ರು ನೋಡಿ ಇವತ್ತು ಸೇರ್ಕೊಂಡು ಗುಲಾಬ್ ಜಾಮೂನ್ ಮಾಡ್ತಾ ಇದೀವಿ. ಏನ್ ಹೇಳಿ ಗೆಳೆಯರೇ, ಸವಿ ಸವಿ ಗುಲಾಬ್ ಜಾಮೂನ್. ಬನ್ನಿ ತಿನ್ನೋಣ, ಅಲ್ಲ ಬನ್ನಿ ಮಾಡೋಣ. ರಘುರಿ ದೇಸಾಯಿ ಇವಾಗ ಜೇನ್ ಬಿಡಿಸಿದ್ದೆ ನೋಡಿ. ಹಾ ತುಪ್ಪ ಎಡ್ಡು ಸೆವಿ ಸೆವಿ ಆಗಿದೆ. ಸೂಪರ್ ತುಪ್ಪ, ಸೆವಿ ಸೆವಿ ಸೂಪರ್, ತುಂಬಾ ಚೆನ್ನಾಗಿದೆ. ಓಕೆ ಓಕೆ ಬಾಯ್ ಗೆಳೆಯರೆ, ಮತ್ತೆ ಸಿಗೋಣ. ಈಗೆಲ್ಲ ರೆಡಿ ಆಗಿದೆ, ಏನೇನು ಬೇಕು ಅಂತ ಹೇಳ್ತೀನಿ. ಬನ್ನಿ ಈಗ ಎಲ್ಲದು ಓಪನ್ ಮಾಡಿ ಒಂದೊಂದೇ ಹಾಕೋಣ. ಕಟ್ ಮಾಡಿ ಹಾಕೋಣ. ನೋಡಿ ತನೂರು ಬಂದರು, ಕ್ಯಾಮ್ರಾಮ್ಯಾನು. ಬನ್ನಿ ಇದ್ರೊಳಕ್ಕೆ ನೀವು 2 ಇದನ್ನ ಹಾಕಿ ಹಾಲನ್ನ ಹಾಕಿ. ಇವಾಗ ನಂಗೆ ಏನು ಗೊತ್ತಿಲ್ಲ, ಸುಮ್ಮನೆ ಬಂದಿದ್ದೀನಿ. ದೊಡ್ಡಮ್ಮ, ಅಮ್ಮ ಇದು ಹಾಲನ್ನ ನೀರಾಗ ಕಾಯಿಸ್ಬೇಕಾ? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಬನ್ನಿ ಗೈಸ್, ಈಗ ಅದ್ರೊಳಗೆ 1-2 ಲೋಟ ಅಷ್ಟು ಹಾಲು ಹಾಕೊಂಡು ಕಲಿಸ್ಬೇಕು. ನೋಡ್ರಿ, ಈಗ ಹಾಲು ಹಾಕೊಂಡು ಕಲಿಸ್ತಾ ಇದೀವಿ ಕ್ಲೀನಾಗಿ. ಸೇಮ್ ಇದು ಹೇಗೆ ಬರುತ್ತೆ ಚಪಾತಿ, ಸಕ್ಕರೆ ಒಂದು ಅಳತೆ ಗೊತ್ತಾಗಲ್ಲ ಅಷ್ಟೇ. ಅದೇ ತರ ಸಕ್ಕರೆನ ಫುಲ್ ಜಾಸ್ತಿ ಹಾಕಿ ಮಾಡೋದು ಈ ಸತಿ. ಓಕೆ, ಸಪ್ಪೆ ಆಗುತ್ತದೆ. ಶುಗರ ನಿನಗೆ? ನಾವು ಶುಗರ್ ಪೇಷಂಟ್, ಅದಕ್ಕೆ ಜಾಸ್ತಿ ಸಕ್ಕರೆ. ಸುಮ್ನಿರಕ್ಕೇನು ನಿಂಗೆ ಹೊಡೆದು ಕಳಿಸ್ತದ ನೋಡ. ಆಮೇಲೆ ಬೀಳ್ತಾವ್ ನೋಡಿಗ ಕವ್ವಾತಗಳು. ಬನ್ನಿ ಗೈಸ್, ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಅದು ಹೆಂಗೆ ಕಟ್ಟು ಎಲ್ಲ ಇದು ಮಾಡಿ ಇಟ್ಟು ಮಾಡಬೇಕು. ಕ್ಲೀನಾಗಿ ಕಲಿಸ್ತಾರಿ, ಹಾಲು ಹಾಕೊಳ್ಳಿ ಕಲಿಸ್ತಾರಿ, ಎಷ್ಟು ಬೇಕೋ ಅಷ್ಟು ನೋಡಿ. ಹಾಲು ಹಾಕೊಂಡು ಈ ಥರ ಕಲಿಸಿ ನೋಡಿ. ಸೇಮ್ ಅಕ್ಕಿ ಇದು ಚಪಾತಿ ಹೇಗೆ ಬರುತ್ತೋ ಅದೇ ಥರ ಅದು ರೌಂಡ್ ಶೇಪ್ ಬರುತ್ತೆ. ಅದು ಕ್ಲೀನಾಗಿ ಇದು ಮಾಡಿ. ಇದಾದ್ಮೇಲೆ ನೆಕ್ಸ್ಟ್ ಉಂಡೆ ಮಾಡಬೇಕು. ಆ್ಯಕ್ಚುಲಿ ಅದು ಡಿಫಿಕಲ್ಟ್, ಯಾಕೆಂದರೆ ಅದೇನಾಗಬಾರ್ದು, ಏಕೆ ಆಗ ಅದು ಎಣ್ಣೆಗೆ ಹಾಕಿದಾಗ ಓಪನ್ ಆಗಿ ನೀವು ಯಾಕೆ ರಾಕ್ ಬರ್ಸ್ತೀರಾ? ಹಂಗೆ ಉಂಡೆ ಕಟ್ರಿ. ಹೇಳಿದ್ದು ಆ ಥರ ಬರ್ದಿರೋ ನೀಟಾಗಿ ಉಂಡೆ ಮಾಡಬೇಕು ಅಂತ. ಸೊ ಆ ಥರ ಕ್ಲೀನಾಗಿ ಉಂಡೆ ಮಾಡಬೇಕು. ನೋಡೋಣ ಬನ್ನಿ. ಸೊ ಗೈಸ್ ಬನ್ನಿ, ಈಗ ತುಪ್ಪ ತಗೋಗ್ತಾ ಇದೀನಿ. ಟೇಸ್ಟಿಯಾಗಿರಬೇಕು. ಸೊ ಸ್ಟ್ಯಾಂಡಲ್ಲಿ ತುಪ್ಪ ಇದೆ ಅಂದರು, ಅದೆಲ್ಲ ಇತ್ತು ಯಾವನಿಗೆ ಗೊತ್ತು. ಸೊ ಅವ್ರನ್ನೇ ಕಳಿಸೋದು ಆಗಿರೋದು ಇದಲ್ಲ, ಇದು ಅಲ್ಲ, ಏನಿದೆ ಮಾಡಿದವರು ಗೊತ್ತಿಲ್ಲ ಗೈಸ್. ನೆನ್ನೆ ಒಬ್ಬಟ್ಟು ಊಟಕ್ಕೆ ಹಾಕ್ತಿರೋ ಮುನ್ನೆ ಇದು ಅವ್ರನ್ನೇ ಕಳ್ಸಂತ ಹೇಳ್ರಿ. ಇಲ್ಲಾಂದರೆ ಇದು ತುಪ್ಪ ಗೈಸ್ ಸಿಕ್ತು ನೋಡಿ ಗೈಸ್, ಇದೇ ತುಪ್ಪ ಅನ್ಕೋತೀನಿ ಗೈಸ್. ನೋಡ್ರಿ, ತುಪ್ಪ ಸಿಕ್ತು. ಸೊ ಬನ್ನಿ ಹೋಗೋಣ ಒಳಗಡೆ. ತುಪ್ಪ ಯಾಕೆ ಹಾಕ್ತೀವಿ ಅಂದರೆ ಟೇಸ್ಟಿಯಾಗಿ ಬರಬೇಕು ಅಂತ ತುಪ್ಪ ಹಾಕೋದು, ಮತ್ತು ಸ್ಮೂತಾಗಿ ಬರುತ್ತೆ ಅಂತ ತುಪ್ಪ ಹಾಕೊಂಡು ಬನ್ನಿ. ಈಗ ನೋಡಿ, ರುಚಿಗೆ ತಷ್ಟು ತುಪ್ಪ ಹಾಕೊಳ್ಳಿ. ಸೊ ಒಂದೂವರೆ ಸ್ಪೂನ್ ಹಾಕೊಡ್ರಿ ಸಾಕು. ಜಾಸ್ತಿನೂ ಹಾಕೊಂಬಿಡ್ರಿ, ಮಚ್ಚಿಟ್ಟು ಹೊಡೆದ್ಬಿಡುತ್ತೆ. ಎಣ್ಣೆ ತುಪ್ಪ ಹಾಕೊಂಡು ಉಂಡೆ ಮಾಡಿ ನೀಟಾಗಿ
ಹೌದಾ? ಸಣ್ಣ 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 ಕೈಗೊಂಚೂರು ಸವರ್ಕೊಂಡು. ನೀವೇ ಮಾಡ್ಬೋದಲ್ಲ. ನೀನೇನ್ ಮಾಡ್ತಿದ್ಯಾ? ಗೈಸ್ ಇಲ್ಲಿ ಆ್ಯಕ್ಚುಲಿ ಆಗಿದೆ ಏನಂದರೆ ಇವ್ರು ಹೇಳಿದ್ರು ಹೋಗ್ಬಿಟ್ಟು ತಗೊಂಬ ನಾನು ಮಾಡ್ಕೊಡ್ತೀನಿ, ಇದು ನಾನು ಹೋಗಿ ತಗೋಬೇಕಾಗಿದೆ. ಈಗ ನಾನು ಹೇಳಿದೆ ತಗೊಂಬರ್ರಿ ನಾನು ಮಾಡ್ಕೊಡ್ತೀನಿ ಇದೆ. ಸೊ ಈಗ ನಾನು ಮಾಡ್ತಾ ಇದ್ದೀನಿ ಅಲ್ವಾ ಜೊತೆಗೆ, ಅಷ್ಟೇ, ಇನ್ನೇನಿಲ್ಲ. ಬನ್ನಿ ಈಗ ಮಾಡೋಣ. ಹಾಂ, ನೀನು ಕಲ್ತ್ಕೊಳಕ್ ಮಾಡ್ತಿದ್ಯಾ? ಈಗ ಏನು ಮಾಡ್ಬೇಕಪ್ಪ? ಕೈಗೆ ಎಣ್ಣೆ ಹಾಕೊಂಡು ಇದು ಮಾಡ್ಬೇಕಲ್ಲ. ಸವರ್ಕೊಂಡು ಹಿಂಗೆ ನೀಟಾಗಿ ಸರ್ಕಲ್ ಗುಂಡೆ ಮಾಡಿ. ಬನ್ನಿ ಗೈಸ್ ಮಾಡೋಣ. ಕ್ರ್ಯಾಕ್ ಬರ್ಬೇಡ, ಏನು ಬರ್ಬೇಡ, ಆಯ್ತಾ? ಗೊತ್ತದಲ್ಲ, ಎಲ್ಲ ಸತಿ ಹಿಂಗೆ ಮಾಡ್ತೀವಿ. ಯಾಕೆ ಹಂಗೆ ಎಲ್ಲ ಸತಿ ಹಿಂಗೆ ಮಾಡಿ ಯಾಕೆ ಹಂಗೆ ಮಾಡ್ತೀವಿ? ನಾನು ಎಲ್ಲಿ ಮಾಡಿದ್ದೆ ಇಲ್ಲಿ? ಇದನ್ನ ನೀಟಾಗಿ ಮೇಲ್ಗಡೆ ನೋಡಕ್ ನೋಡಿ ಮಾಡಂಗಿಲ್ಲ. ಹಿಂದಕ್ಕೆ ಬರೋ ಗೈಸ್ ನೋಡ್ರಿ, ಈ ಥರ ರೌಂಡ್ ರೌಂಡ್ ಮಾಡ್ರಿ ಕ್ಲೀನಾಗಿ ಚೆನ್ನಾಗಿ. ಕ್ರ್ಯಾಕ್ ಬರ್ಬೇಟ್ಟು ಕ್ರ್ಯಾಕ್ ಎಲ್ಲ ಐತೆ ಇಲ್ಲಿ ನಿಮ್ಮ ಅಮ್ಮಂದ್ರಲ್ಲ ಐತೆ ಕ್ರ್ಯಾಕ್, ನಮ್ಮದ್ರಲ್ಲ. ಏನಕ್ಕ ಇದು? ಇದು ಇವನಾ? ನಾನು ಮಾಡಿದ್ದೀನಿ ನೋಡಲ್ಲ ಬೈಲಪ್ಪ ಐತೆ. ಅಲ್ಲಿ ಇದೆ ನಿಂದು. ಏನು ಕ್ರ್ಯಾಕು? ಅಲ್ಲಿ ಕ್ರ್ಯಾಕ್ ನೀಟಾಗಿ ಹಿಂಗ್ ಮಾಡ್ಬಿಟ್ಟು ಆಮೇಲೆ ಉಂಡೆ ಮಾಡು. ಇದು ಮಾಡಿದ್ರೆ ಚೆನ್ನಾಗಿ. ಗೈಸ್ ಒಳ್ಳೆ ಹಾಲ್ಕೋವಾ ತರ ಸ್ಮೆಲ್ಲು, ನೋಡಕ್ಕೆ ಟೇಸ್ಟ್ ಎಲ್ಲ. ಆಲ್ಕೋ ತಿಂತಿರಲ್ಲ, ನೀವು ಕಮೆಂಟ್ ಮಾಡಿದ್ರೆ ಆಲ್ಕೋ ತಿಂತಿರಲ್ವಾ ಅಂತ. ನೀನೇ ಇಲ್ಲಿ ಹಿಂದೆ ಮುಂದೆ ಮಾತಾಡ್ತಿದ್ಯಾ? ಓಕೆ ಬಾಯ್. ತೋರಿಸಿ ಕ್ರ್ಯಾಕ್ ಇಲ್ಲ, ಕ್ರ್ಯಾಕ್ ಇಲ್ವಾ ಅದ್ರಲ್ಲಿ? ಇಲ್ಲ ಕರೆಕ್ಟಾಗಿ ನೋಡು. ಇಲ್ಲ ನೀನ್ ಮಾಡ್ರೋ ಸಣ್ಣ ಸಣ್ಣ ನಿನ್ಗೆ ಹಾಕೋದು. ನಾನು ಪದೇ ಹಚ್ಕೊಬಿಡ್ದು ಬಿಡು. ಒಂಚೂರು ಇಷ್ಟ. ನೋಡು ಕೊಟ್ಟಾಕ್ಬಿಡ್ತೀನಿ ನಿನ್ಗೆ. ಅಷ್ಟೊಂದು ಹಚ್ಕೋತಾರೆ ಯಾರಾದ್ರೂ. ಅದೇನು ಎಣ್ಣೆ ಹಾಕೊಂಡಿದ್ಯೇನೋ? ಹೋಗಿ ಆ ಕಡೆ ಇದ್ದಿ. ಅಯ್ಯೋ ದಿವಾಲಿಗೆ ಫುಲ್ಜೋಡಿ. ಗೈಸ್ ಇದೇ ತರ ಎಲ್ಲ ಆಲ್ಕೋವೆಲ್ಲ ಕ್ಲೀನಾಗಿ ಇದು ಮಾಡಿ ಗೈಸ್. ಸಕ್ಕತ್ತಾಗಿ ಬರ್ತಿದೆ ಗೈಸ್, ಯಾವುದೇ ಕ್ರ್ಯಾಕ್ ಅಂತೂ ಇಲ್ವೇ ಇಲ್ಲ ನೋಡಿ. ಚಿಕ್ಕ ಚಿಕ್ಕ ಮಾಡ್ತಾವೆ ಇವರು. ಮಾಡ್ತಾವ ಅವ್ರಿಗೆ ಕೊಡ್ತೀನಿ ಬಾ ಅವ್ರಿಬ್ರಿಗೆ. ಇಲ್ಲ ನಾನು ಮಾಡಿಲ್ಲ ಇನ್ನುವೆ. ನೀನು ಕೊಡಲ್ಲ, ಅದೇ ಹೇಳಿದ್ದು ಅದ್ರ ಸಣ್ಣವೆಲ್ಲ ನಿಮ್ಗೆ ಕೊಡೋದು ಅಂತ. ಹೋಗಲು ಬರೀತವ್ರೆ. ಬರೆಯೋಲಿ ಅಬ್ಬೇ ನಾನು ಗುಲಾಬ್ ಜಾಮೂನ್ ಮಾಡ್ತೇನೆ. ಏಯ್ ಹೋಗು ಸುಮ್ಮನೆ. ಹೋಗ ಬರೆಯೋ, ಎಲ್ಲರೂ ಕೈ ಹಾಕ್ಬಿಡಿ. ನಾನು ಮಾಡ್ತೀನಿ. ಹೋಗಿ ಬರೆಯೋ. ನಿಮ್ಗೆ ಹೇಳಿದ್ರೆ ಅರ್ಥ ಆಯ್ತಿಲ್ಲ ಅಲ್ವಾ? ಆಯ್ತಲ್ಲ ಏನ್ ತಗೊಂಗೆಲ್ಲ ತುಪ್ಪ ಇದು ಮಾಡ್ತಾ ಇದೀರಿ ನೀವು ಉಳಿಸ್ಕೊಳಕ್ಕೆ ಚೆಲ್ಕೊಂಡು. ಈ ಒಂದು ಕೂಟ ಮೆಸೇಜ್ ಅದಾವ ಈಗ. ಕೈಯಲ್ಲಿ ನೋಡಿ ಎಷ್ಟು ಕೊಳೆ ಮಾಡ್ಕೊಂಡು ಬಂದು ಹೆಂಗ್ ಮಾಡೋ. ಯಪ್ಪ ಎಸಪ್ಪ ಆಚೆ ಗುಲಾಬ್ ಜಾಮೂನ್ ಕಲರ್ ಹೋಗ್ಸ್ಬಿಡೋದು. ಎಷ್ಟು ಕೊಳೆ ಐತೆ ಕೈಯಲ್ಲಿ. ಸುಮಾರಾಗಿ ಒಂದು ಮೀಡಿಯಮ್ ಆಗಿ ಮಾಡು. ಸುಮಾರಾಗ ಗೈಸ್ ಮಾಡೋದಷ್ಟೇ ಎಲ್ಲ ಕಷ್ಟ ಐತೆ ನೋಡಿ. ಕರೆಕ್ಟಾಗಿ ಒಂದು ಸೈಜ್ ಮಾಡಬೇಕು ಎಲ್ಲದುವೆ, ಅದು ಮೇಯ್ನು. ಸೊ ಗೈಸ್ ಈಗೆಲ್ಲ ಉಂಡೆ ಕಟ್ಟಾಗಿದೆ ನೋಡ್ತಿದ್ದೀರಲ್ಲ, ನೋಡ್ರಿ ಎಲ್ಲ ಉಂಡೆ ಕಟ್ಟಿದ್ದೀವಿ. ಈಗ ಬನ್ನಿ ಸಕ್ಕರೆ ಪಾಕ ಮಾಡೋಣ. ನೋಡಿ ಈ ತರ, ನೋಡಿ ಈ ತರ ಇದು ಮಾಡ್ಬೇಕು. ಸಕ್ಕರೆ ತಗೊಂಡಿದ್ದೀವಿ. ಸೊ ಟೀ ಕುಡಿಯೋದು ನೋಡ್ತಾರೆ ಒಂದು 2 ರಿಂದ 3 ಹಾಕೊಡ್ರಿ ಸಾಕು. ಜಾಸ್ತಿ ಹಾಕೊಂಡು ಜಾಸ್ತಿ ಸಕ್ಕರೆ ಹಾಕ್ಬಿಡುತ್ತೆ. ಸೊ ಈಗ ಬನ್ನಿ ಇದನ್ನೆಲ್ಲ ಏನು ಮಾಡೋದು ಬೇಯಿಸೋದು ಹೇಳ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ ಎಣ್ಣೆ ತಗೊಂಡೋಗ್ತಿದ್ದೀವಿ. ಇದೆಲ್ಲ ಹಿಂದೆ ಬರ್ತಾವ್ರೆ ಪಾಪ, ಎಲ್ಲ ಮಲ್ಗೋರೆ. ಬನ್ನಿ ಇಲ್ಲಿದೆ ಒಂದು ಬಾಂಡ್ಲಿ ತಗೊಳ್ಳೋದ. ಬನ್ನಿ ಗೈಸ್ ಈಗ ಬಾಂಡ್ಲಿ ಎಲ್ಲ ತಗೊಂಡಿದ್ದೀವಿ. ಅದನ್ನೆಲ್ಲ ಬೇಯಿಸಾಕಕ್ಕೆ ಒಂದು ಸೈಡು ಪಾಕ ಹಾಕ್ತಿರುತ್ತೆ, ಒಂದು ಸೈಡು ನಾವು ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿ ಬೇಯಿಸ್ತಾ ಇರೋಣ. ಸೊ ಸಖತ್ತಾಗಿರೋಂಥ ಗುಲಾಬ್ ಜಾಮೂನ್ ರೆಡಿ ಮಾಡೋಣ ಬನ್ನಿ. ನೋಡ್ರಿ ಈಗ ಹಾಲು ಇಕ್ಕಿದ್ದೀವಿ. ಇದಕ್ಕೆ ಒಂದು ನೀರು ಕುಡಿಯೋ ಲೋಟದಲ್ಲಿ ಬೇಕಾದ್ರೆ 1 ಲೋಟ ನೀರು ಹಾಕ್ಬಿಟ್ರಿ ಸಾಕು.
ಅದಕ್ಕೆ ಒಂದು ಅರ್ಧ ಲೋಟ ಅಷ್ಟು ಟೀ ಕಪ್ಪಲ್ಲಿ 1 ಲೋಟ ಅಷ್ಟು ತಗೊಳ್ಳಿ. ಬೇಯಿಸೋಕ್ಕೆ ನಿಮ್ಗೆ ಮಾಮೂಲಿ ಎಷ್ಟು ಬೇಕಷ್ಟು ತಗೊಳ್ರಿ. ಅದ್ರೊಳಗೆ ಹಾಕಿ ಇದ್ರಲ್ಲಿ ಬೇಯಿಸ್ಬೇಕು. ಅದು ಹೇಗೆ ಬೇಯಿಸ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಹೇಳ್ತೀವಿ ತಡ್ರಿ. ಅದನ್ನು ಹಾಕಾದ್ಮೇಲೆ ಎಣ್ಣೆ ಕಾಯ್ಲಿ, ಅಲ್ಲಿವರೆಗೂ ಬ್ರೇಕ್ ತಗೊಂಡು ಎಣ್ಣೆ ಎಲ್ಲ ಕಾದಿದೆ. ಇದರೊಳಗೆ ಒಂದೊಂದೇ ಜಾಮೂನ ಬಿಡೋಣ. ಸೊ ಇದರೊಳಗೆ ಒಂದೊಂದೇ ಬಿಡ್ತಾ ನೋಡಿ ಆ ಥರ ಎಲ್ಲ ಚಟಪಟ ಅಂತಿದೆ ಅಂದರೆ ಅಲ್ಲಿ ಈಗ ಎಣ್ಣೆ ಕಾದಿದೆ ಅಂತ. ಸೊ ಇವರು ಒಂದು ಹಾಕ್ತಾರಂತೆ, ಬನ್ನಿ ಹಾಕಿ. ಹಾಕಿದ್ದಾರೆ. ಸೊ ಈಗ ಅದನ್ನು ಏನು ಮಾಡಬೇಕು ಅಂದರೆ ಇದು ಸಿಮ್ಮಲ್ಲೇ ಹಿಡ್ಕೊಂಡು ಬೇಯಿಸ್ಬೇಕು ಆಯಿತಾ. ಜಾಸ್ತಿ ಬೇಯಿದ್ರೆ ಫುಲ್ ಕಪ್ಪಾಗೋಗುತ್ತೆ, ಒಳಗಡೆ ಬೆಂದಿರಲ್ಲ. ಆವಾಗ ತಿನ್ಬೇಕಾದ್ರೆ ನಿಮಗೆ ಪುಡಿ ಥರ ಬಾಯಿಗೆ ಸಿಗುತ್ತೆ, ಆವಾಗ ಒಂಚೂರು ಚೆನ್ನಾಗಿರಲ್ಲ. ಮತ್ತು ಇದು ಗೋಲ್ಡನ್ ಫ್ರೈ ಆಗಿ ಇಟ್ಲೆ ಬಿಟ್ಟಾಗಿ ಡಾರ್ಕಾಗಿ ಬರಬೇಕಷ್ಟೇ. ಗೋಲ್ಡನ್ ಫ್ರೈ ಮಾಡಿದ್ರು ಓಕೆ, ಡಾರ್ಕ್ ಬರ್ಸೋಕ್ಕೆ ಹೋಗ್ಬಿಡ್ರಿ. ಸೊ ಗೋಲ್ಡನ್ ಫ್ರೈ ಅಂದರೆ ಈಗ ಏನು ಕಾಣಿಸ್ತಿದೆ ಅದು ಇನ್ನೂ ಗೋಲ್ಡ್ ಆಗುತ್ತೆ. ಸೊ ಆಗ ತೆಗೆದುಬಿಡ್ರಿ. ಬನ್ನಿ ಈಗ ಅಲ್ಲಿವರೆಗೂ ನೋಡೋಣ ಏನಾಗುತ್ತೆ. ಈ ಕಡೆ ಸೈಡ್ ನೋಡಿ ಎಣ್ಣೆ ಪಾಕ ಕಾಯ್ತಿದೆ, ಇದು ನಡೀತಿದೆ, ಈ ಕಡೆ ನಡೀತಿದೆ. ಜಾಮೂನ್ ಮಾಡ್ತಾಯಿದ್ದೀವಿ, ಜಾಮೂನ್. ಬನ್ನಿ, ಸ್ಪೆಷಲ್ ಜಾಮೂನ್ ಗೈಸ್. ನೋಡಿರಿ ಈಗ ಹಿಂಗೆ ಗೋಲ್ಡ್ ಬ್ಲ್ಯಾಕ್ ಆಗ್ತಿದೆ. ಅದನ್ನು ತಿರುಗಿಸ್ತಾ ಇರಿ, ಇಲ್ಲಾಂದರೆ ಒಂದೇ ಸೈಡ್ ಬೆಂದು ಇದಾಗೋಗುತ್ತೆ, ಆಮೇಲೆ ವೇಸ್ಟ್ ಆಗಿಬಿಡುತ್ತೆ. ಹಂಗೆ ಮಾಡ್ಕೊಂಡ್ಬಿಟ್ರಿ ಕ್ಲೀನಾಗಿ ನಿಧಾನಕ್ಕೆ ಬೆಂದಂಗೆ ತಿರುಗಿಸ್ತಾ ಇರಿ. ಸುಡೋದು ಹಾಕ್ಬಿಟ್ಟು ಸುಡ್ತಾ ಇರುವಂತೆ ಯಪ್ಪ. ಪರವಾಗಿಲ್ಲ, ಸಕ್ಕರೆ ಇದೆ ಗೈಸ್. ಸಕ್ಕರೆ ಪಾಕ ಚೆನ್ನಾಗಿದೆ. ಸೊ ಟೇಸ್ಟ್ ನೋಡಿದೆ ಈಗ ನಾವು. ನೆಕ್ಸ್ಟ್ ಇದರೊಳಗೆ ಗೋಲ್ಡನ್ ಫ್ರೈ ಆಗಿ ಈಗ ನೋಡಿ ಈಗ ಇನ್ನೊಂದ್ಸತಿ ತಿರುಗಿಸ್ತೀವಿ. ಈಗ ಬೆಂದಿದೆ ಸ್ವಲ್ಪ. ಬನ್ನಿ ನೋಡ್ರಿ, ಈಗ ಹಂಗೆ ಒಂದೊಂದೇ ಮತ್ತೆ ರೌಂಡ್ ಮಾಡ್ಕೊಬೇಕು. ಇನ್ನೂ ಬೆಂದಿಲ್ಲ. ನಾವು ಸೈಜ್ ದಪ್ಪ ಹಾಕ್ಬಿಟ್ಟಿದ್ದೀವಿ, ಸಣ್ಣ ಹಾಕ್ಬೇಕು. ಇದು ಇನ್ನೂ ದಪ್ಪ ಆಗುತ್ತೆ. ಸೊ ಸ್ವಲ್ಪ ಬೇಯಿಸ್ಕೊಬೇಕು. ಬನ್ನಿ, ಇಷ್ಟೇ ಸಾಕಾ? ಇಷ್ಟೇ ನೋಡಿ ಗೈಸ್. ಗೋಲ್ಡ್ ಆಗಿದೆ, ಅದು ವೈಟ್ ಆಗಿದೆ, ಇದು ಗೋಲ್ಡ್ ಆಗಿದೆ. ಹಿಂಗಾಗಿದ ತಕ್ಷಣ ಎತ್ತಿ ಪಾಕ ತೊಡಿಗೆ ಹಾಕ್ಬಿಡ್ರಿ. ಅದು ಪಾಕ ಹೀರ್ಕೊಳ್ಳಿ. ಇಲ್ಲಿ ಸ್ಟವ್ನ ಆಫ್ ಮಾಡಿರಿ. ಪಾಕ ನೀರಾದ್ಮೇಲೆ ಅಲ್ಲಿರೋ ತೆಗ್ದಾಗ ಇದ್ರೊಳಗೆ ಹಾಕ್ಕೊಡ್ರಿ. ಇದೇ ಥರ ಅಲ್ಲಿರೋದನ್ನೆಲ್ಲ ಮಾಡಿರಿ. ಕೊನೆಗೆ ಬರ್ತೀನಿ ಹೆಂಗಾಗಿದೆ ಅಂತ ಹೇಳ್ತೀನಿ. ಇಲ್ಲಿ ಜೊನ್ನೆ ತಗೋತಿದ್ದೀವಿ, ಬಟ್ ತೊಗೊಳೋದು ಬೇಡ ಅಂದ್ಬಿಟ್ಟು. ಸೊ ಈಗ ನೋಡಿ ಎಲ್ಲ ರೆಡಿಯಾಗಿದೆ. ನೋಡ್ರಿ ಹೆಂಗಿದೆ. ನೋಡ್ರಿ ಹೆಂಗಿದೆ. ಎಕ್ಸ್ಟ್ರಾ ಪಾಕ ರೆಡಿ ಆಯ್ತಿದೆ. ಸವಿ ಗುಲಾಬ್ ಜಾಮೂನ್ ಗೆಳೆಯರೇ, ಸವಿ ಗುಲಾಬ್ ಜಾಮೂನ್. ಬನ್ನಿ ಇದನ್ನೆಲ್ಲ ಸರ್ವ್ ಮಾಡ್ಬಿಡ್ತೀನಿ ನಾನು. ಹೇಗಿದೆ ಅಕ್ಕ? ಚೆನ್ನಾಗಿದ್ಯಾ? ಟೇಸ್ಟ್ ನೋಡಿದ್ರಾ? ಮಾಡಿಲ್ಲ, ಹಾಂ, ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹೇಳು. ನಿಮಗೆ ಟೇಸ್ಟ್ ಮಾಡಿ ಹೇಳ್ತಾರೆ, ನಾವು ಟೇಸ್ಟ್ ಮಾಡಿ ನಿಮ್ಗೆ ಹೇಗಿತ್ತು ಅಂತ ಹೇಳ್ತೀನಿ. ಸೊ ಇದು ಬಂದು ಬನ್ನಿ ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ ಏನೇನು ಚೆನ್ನಾಗಿದೆ ಏನು ಅಂತೆಲ್ಲ. ನಾವೇನು ಫ್ರಮ್ ಸುರಾಗ್ ಎಸ್ಟಿಬ್ರೋ. ಬನ್ನಿ ಈಗೆಲ್ಲ ಹಂಚೋಣ, ಒಂದೊಂದು ಹಾಕಿ ಕ್ಲೀನಾಗಿ ಹಂಚಿ ಸರ್ವ್ ಮಾಡೋಣ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ, ಈಗ ನೋಡ್ರಿ ಎಲ್ಲದು ಹಾಕಿದ್ದೀವಿ, ಸರ್ವ್ ಮಾಡಿ. ಈಗ ಎಲ್ಲರಿಗೂ ಒಂದೊಂದು ಕೊಟ್ಟು ಟೇಸ್ಟ್ ಕೇಳೋಣ. ಫಸ್ಟ್ ಇವ್ರು ತಿಂತವ್ರೆ. ಹೇಗಿದೆ? ಸರಿಯಾಗಿ ಹೇಳ್ರಿ. ಚೆನ್ನಾಗಿದೆ. ಉಮೇಶ್ ಅಣ್ಣ ನೀನು ತಗೋಣ, ಟೇಸ್ಟ್ ನೋಡಿ ಬೇಗ ಅಣ್ಣ. ಉಮೇಶ್ ಅಣ್ಣ ಯಾವತ್ತು ತಗೊಳ್ಳಿ ಅಂತ ಆಯ್ಕೆ ಮಾಡ್ತಿದ್ದೆ, ಎಲ್ಲ ನಾನೇ ಮಾಡಿರೋದು ಅಣ್ಣ. ಚೆನ್ನಾಗಿ ತಗೋಣ. ಪಾಕನೇ ಹಾಕಿಲ್ಲ, ಬೇಕಾದವ್ರು ಮಾತ್ರ ಹಾಕೊಳ್ಳಿ. ನೋಡಿ ಇವ್ರು ಯಾವಾಗ ನೋಡ್ರಿ ಹಿಂಗೆ ಇರ್ತಾರೆ ಅಂತಂದಿರು ಅಂಡರ್ವೇರ್ ಬರೀನಲ್ಲಿ. ಕಮೆಂಟ್ ಮಾಡಿ. ನಾವು ಬೇಕು ತಿನ್ನೋಣ, ರುಚಿಕ ವಿಡಿಯೋ ಮಾಡೋದು ಕೂತೀನಿ. ನಿಗ್ತದೆ ಅಂದ್ರೆ ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಟ್ಟು ಚೆನ್ನಾಗಿ. ನೀನು ತಿನ್ಬಿಟ್ಟು ನೀನು ರುಚಿ ಇಡಕ್ಕ ಹೆಂಗೈತಿ ಅಂತ ನೋಡೋಣ. ಬೇಕು ತಿನ್ನಕ್ಕ. ಹೇಗಿದೆ?
ಚೆನ್ನಾಗಿದೆ ಗೈಸ್, ನಾನು ತಿಂತಾ ಇದ್ದೀನಿ ಈಗ. ನೋಡಿ ತಿನ್ನೋಣ ಬನ್ನಿ, ನಾವು ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಚೆನ್ನಾಗಿಲ್ಲ. ಅಮೃತ ಇದ್ದಂಗಿದೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ನೀವು ಮನೆ ಮಾಡ್ಕೊತೀನಿ ಇಷ್ಟೇ ರೆಸಿಪಿ. ಓಕೆ, ಅದೇನು ರಿವ್ಯೂ ಹೇಳ್ಬನ್ರಿ ಬರೀ ಬೇಗ. ನೋಡಿ ಸಾಗು ಅಂತೀನಿ, ಏನೋ ರಸ ಹಾಕೊಂಡು ಕುಡಿತಾನೆ. ಗೈಸ್ ಚೆನ್ನಾಗಿದೆ ಗೈಸ್. ತಲೆ ಕೆಡ್ಸ್ಕೊಬೇಡ, ಒಂದ್ ದಿವಸ ವ್ಲಾಗ್ ಮಾಡ್ತೀನಿ. ನೀನಾರೇ 4-5 ಜನ ಕಳಿಸ್ತೀಯಾ, ನಂದು ಇಡೀ ಎಲ್ಲರೂ ನೋಡ್ಬೇಕು ಹಂಗೆ ಮೀನ್ ಹಾಕ್ತಿಂತ. ಆಯ್ತು ಗೈಸ್, ಒಳ್ಳೆ ಟೇಸ್ಟ್ ಹೇಗಿದೆ? ಒಂಚೂರು ಚೆನ್ನಾಗಿದೆ. ಇಬ್ರು ಮಾಡಿ ಗೈಸ್, ದನ ತಿನ್ನಂಗೆ ತಿಂತಾವನ ಅಷ್ಟು ತಿಂದ ಹಾ 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 ಅಂತ ಚೆನ್ನಾಗಿರುವಂತೆ. ಆ ರಸ ಬೇರೆ ಹಾಕೊಂಡು ಕುಡಿತಾವನೆ ಚೆನ್ನಾಗಿರುವಂತೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಅಂತೂ ಗುಲಾಬ್ ಜಾಮೂನ್ ಸಖತ್ತಾಗಿತ್ತು ಗೈಸ್. ನೀವು ಮನೆ ಮಾಡ್ಕೊಂಡು ತಿನ್ನಿ, ಪಕ್ಕ ಚೆನ್ನಾಗಿರುತ್ತೆ. ಸೊ ಅಲ್ಲಿವರೆಗೂ ಮಿಸ್ ಮಾಡ್ಕೋತಾರೆ, ನಾವು ನಿಮ್ಮ ಮಿಸ್ ಮಾಡ್ಕೋತಾ ಇರ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.